ನಮಸ್ಕಾರ. ಕಾದಂಬರಿ ಬಿದಿಗೆ ಚಂದ್ರಮ ಡೊಂಕು ಸಂಚಿಕೆ 4. ಲೇಖಕರು ಎಂ.ಕೆ. ಇಂದಿರಾ. ಈ ಕೃತಿಯ ಗೌರವ ಆಯಾ ಲೇಖಕರಿಗೆ ಸಲ್ಲಿಸತಕ್ಕದ್ದು. ಆ ದಂಪತಿಗಳನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಹೋಗಿ ಎಲ್ಲ ವಿಷಯವನ್ನು ತಿಳಿಸಿಬಿಟ್ಟರು ರುಕ್ಮಿಣಿಬಾಯಿ. ಎಲ್ಲರಿಗೂ ತಿಳಿದ ವಿಷಯವೇ ಅದು. ಆದರೆ ಬೃಂದಾಳ ಮನೆಯವರಿಗೆ ತಿಳಿದಿರಲಿಲ್ಲ. ಎಂದಾದರೂ ತಿಳಿಯುವುದೇ. ಆದ್ದರಿಂದ ಅವರೇ ತಿಳಿಸಿಬಿಟ್ಟರು. ಆ ದಂಪತಿಗಳು ಮಗಳನ್ನು ನೆನೆದು ಕಂಬನಿ ತುಂಬಿದರು. ಅವರ ಮನಸ್ಸು ತುಯ್ಯಲಾಡುತ್ತಿದೆ. ಮೊಟ್ಟ ಮೊದಲ ಚೆಲುವೆ ಮಗಳು. ಮೊದಲು ಹಳ್ಳಿಯಲ್ಲಿದ್ದುದರಿಂದ ಅವಳಿಗೆ ಹೆಚ್ಚು ವಿದ್ಯೆ ಕಲಿಸಲು ಸಾಧ್ಯವಾಗಲಿಲ್ಲ. ತಮ್ಮ ಬದುಕಿನ ಇತಿಹಾಸವನ್ನೆಲ್ಲ ತಿಳಿದ ಅವಳು ಈಗ ತಂದೆ ತಾಯಿಗಳಿಗಾಗಿ ಅದೆಷ್ಟು ಒದ್ದಾಡುತ್ತಾಳೆ. ತನ್ನ ತಂಗಿಯರು ತಮ್ಮನಾದರೂ ಚೆನ್ನಾಗಿ ವಿದ್ಯೆ ಕಲಿಯಲು ಎಂದು ಹಂಬಲಿಸುತ್ತಾಳೆ. ತನ್ನ ತಂದೆಗೆ ವರದಕ್ಷಿಣೆ ಕೊಡುವ ಚೈತನ್ಯವಿಲ್ಲವೆಂದು ಅವಳು ಮದುವೆಯ ಸುದ್ದಿಯೇ ಬೇಡವೆನ್ನುತ್ತಾಳೆ. ಅಂಥ ಹುಡುಗಿಯ ಎದುರಿಗೆ ಈ ಸಂಗತಿಯನ್ನು ಹೇಳುವುದಾದರೂ ಹೇಗೆ? ಗೋತ್ರ ಸೂತ್ರಗಳು ಕೂಡಿ ಬಂದಿವೆ. ಆದರೆ ಆ ಮಗಳಿಗೆ ಈ ಹೂನ ಸುದ್ದಿಯನ್ನು ಯಾವ ಬಾಯಿಂದ ಹೇಳಿಯಾರು ಆ ಹೆತ್ತವರು? ಹುಡುಗರೆಲ್ಲ ಊಟ ಮಾಡಿ ಹಜಾರದಲ್ಲಿ ಓದಿಕೊಳ್ಳುತ್ತಿದ್ದಾರೆ. ಅಡುಗೆ ಮನೆಯಲ್ಲಿ ಈ 4 ಮಂದಿಯ ಮೀಟಿಂಗು ನಡೆದಿತ್ತು. ಕಡೆಯದಾಗಿ ಸುಬ್ಬಣ್ಣಚಾರ್ರು ಅಂದರು, ನಿಮ್ಮ ಮನೆ ಸೇರ್ಲಿಕ್ಕ ಯಾವ ಹೆಣ್ಮಗಳಾದರೂ ಪುಣ್ಯ ಮಾಡಿರ್ಲಿಕ್ಕ ಬೇಕು. ಆದ್ರ ಬೃಂದನ್ ಮನಸ್ಸು ಹ್ಯಾಂಗದ ನಾನು ಹ್ಯಾಂಗೆ ಹೇಳಲಿ? ಆಕಿನ್ನ ಒಪ್ಪಿಸೋ ಭಾರ ನಿಮ್ಮದು. ಮತ್ತೆ ಯಾವುದಕ್ಕೂ ನಮ್ಮನ್ನು ಕೇಳೋದು ಬೇಡ ನೀವು. ಮರುದಿನ ಬೃಂದಾನನ್ನು ಕೇಳುವುದು ಎಂದಾಯಿತು. ತುಂಗಾಬಾಯಿಗೆ ಕುಂಕುಮ ಕೊಟ್ಟರು ರುಕ್ಮಿಣಿಬಾಯಿ. ಸೀತಾಬಾಯಿಯ ಅನುಮತಿ ಪಡೆದು ಹೊರಟ ತುಂಗಾಬಾಯಿ ಬಾಗಿಲು ದಾಟಿ ಹೊರಬಂದಾಗ ರುಕ್ಮಿಣಿಬಾಯಿಯೊಡನೆ ಮೆಲ್ಲನೆ ಅಂದರು, ಒಂದು ಪಕ್ಷ ಬೃಂದಾನು ಒಪ್ಪಿಕೊಂಡ್ಲು ಅಂತಾನೆ ಇಟ್ಕೊಳ್ಳೋಣ. ನಾವೆಂಥ ಮದ್ವೆ ಮಾಡ್ತೀವಿ ಬಾಯ್ಯಾರ? ಅವ್ರ ಯೋಗ್ಯತೆ ಏನದ? ನಮ್ಮ ಯೋಗ್ಯತೆ ಏನದ? ಅವ್ರ ದೊಡ್ಡಸ್ಟಿಕೆ ಏನು? ನಮ್ಮ ಬಡತನ ಏನು? ರುಕ್ಮಿಣಿಬಾಯಿ ಧೈರ್ಯದ ದನಿಯಲ್ಲಿ ಅಂದರು. ಅದನ್ನೆಲ್ಲ ಈಗಲೇ ಯಾಕೆ ಯೋಚನೆ ಮಾಡ್ತೀರಿ ಬಿಡ್ರಿ. ಬೃಂದ ಒಪ್ಪಿದ ಮೇಲಲ್ವಾ ಉಳಿದ ಸಂಗತಿ. ನಾಳೆ ಶಾಲೆಯಿಂದ ಬಂದ ಕೂಡಲೇ ನಮ್ಮನೆಗೆ ಕಳಿಸ್ಕೊಡ್ರಿ. ನೀವು ಯಾರೂ ಬರೋದು ಬ್ಯಾಡ್ರಿ ಜೊತೆಗೆ. ನೋಡೋಣಂತ ದೇವರಿಚ್ಚಿದಾಗ ಏನದ ಅಂತ. ಈಗ ನಿಶ್ಚಿಂತೆಲಿ ಹೋಗಿ ಬನ್ರಿ. ರುಕ್ಮಿಣಿಬಾಯಿಯ ಗಂಡನು ಸುಬ್ಬಣ್ಣಾಚಾರ್ಯರಿಗೆ ಧೈರ್ಯ ಹೇಳಿ ಕಳಿಸಿದರು. ಮರುದಿನ ಬೃಂದ ನಿಧಾನವಾಗಿ ಮನೆಯೊಳಗೆ ಕಾಲಿಟ್ಟಾಗ ಮಧ್ಯಾಹ್ನ 12 ಗಂಟೆ. ಅವಳಿಗೆ ಇದ್ದದ್ದು 9 ಕ್ಲಾಸು. ಅದನ್ನು ಮುಗಿಸಿಕೊಂಡು ಬಂದಿದ್ದಳು. ಬೃಂದ ನಿಧಾನವಾಗಿ ಹೆಜ್ಜೆಯನ್ನಿಡುತ್ತಾ ಸೀತಾಬಾಯಿಯವರ ಮುಖವನ್ನೇ ನೋಡುತ್ತಾ ಒಳ ಬಂದಾಗ ಅವರು ಅವಳ ಕಣ್ಣುಗಳಲ್ಲೇ ನೋಡುತ್ತಾ, ಭಾವ ಕುಸು, ಕೂಡು ಇಲ್ಲೇ ಎನ್ನುತ್ತಾ ತಾವು ಕುಳಿತ ಮಂಚದ ಮೇಲೆ ಕುಳಿತುಕೊಳ್ಳಲು ಹೇಳಿದರು. ಆದರೆ ಸೀತಾಬಾಯಿಯವರ ಚೈತನ್ಯ ಒಂದು ಗಳಿಗೆ ನಡುಗಿತು. ಬೃಂದಾಳ ಮೋಹಕ ಕಣ್ಣುಗಳು ತನ್ನ ಸಹಜ ಮೋಹಕತೆಯನ್ನು ಕಳೆದುಕೊಂಡು ಈಗ ಬಲಿಪಶುವಿನ ಕಣ್ಣುಗಳಂತೆ ಕರುಣಾಜನಕವಾಗಿದ್ದವು. ನಾನು ಬಲಿಯಾಗಲು ತಯಾರಾಗಿದ್ದೇನೆ ಎನ್ನುವ ಅರ್ಥವನ್ನು ಚಾಚುತ್ತಿದ್ದವು. ಮತ್ತು ಎಲ್ಲ ವಿಷಯಗಳು ನನಗೆ ಗೊತ್ತಿದೆ ಎಂಬ ಭಾವವನ್ನು ಮುಂದೆ ಮಾಡಿದವು. ಅವಳು ಸೀತಾಬಾಯಿಯವರ ಪಕ್ಕದಲ್ಲಿ ಕೂರಲಿಲ್ಲ. ಬದಲಾಗಿ ನೆಲದ ಮೇಲೆ ಹಾಸಿದ ಮಂದಲಿಗೆಯ ಮೇಲೆ ಕುಳಿತಳು. ಮತ್ತೆ ಅವಳನ್ನು ಒತ್ತಾಯಿಸದೆ ತಾವೇ ಮೆಲ್ಲನೆ ಮಂಚದಿಂದಿಳಿದು ಅವಳ ಪಕ್ಕದಲ್ಲಿ ಕುಳಿತರು. ಅವಳು ತಾನೇ ತಪ್ಪು ಮಾಡಿದವಳಂತೆ. ತಪ್ಪಾಯಿತ್ರಿ, ನೀವು ಯಾಕೆ ಕೆಳಗೆ ಕೂತ್ರಿ ಎಂದು ಸ್ವಲ್ಪ ಅತ್ತರಸರಿದಳು. ಅವರು ಮುಗುಳುನಗೆ ನಕ್ಕರು. ಪರವಾಗಿಲ್ಲ ಕುಸು, ಕುಂದ್ರು ಇಲ್ಲೇ. ಮದುವೆಯ ಗದ್ದಲದಲ್ಲೂ ಅವರು ಯಾಕೆ ತನ್ನ ಸೀರೆ ರವಿಕೆಯ ಬಗ್ಗೆ ಬಹಳ ಇಚ್ಛೆಯಿಂದ ವಿಚಾರಿಸಿದರೆಂಬ ಅರ್ಥ ಈ ದಿನ ಅವಳಿಗಾಗಿತ್ತು. ಅವಳ ಕಣ್ಣು, ಬುದ್ಧಿ, ಮನಸ್ಸು ಎಲ್ಲ ಈಗ ಏಕಮುಖವಾಗಿದ್ದವು. ತನ್ನ ಭವಿಷ್ಯ ಜೀವನದ ಇತ್ಯರ್ಥ ಈಗ ಆಗಲಿದೆ ಎಂದು ಅವಳಿಗೆ ತಿಳಿದಿದೆ. ತಾನು ಕೆಲಸಕ್ಕೆ ಸೇರುವಾಗ ಆ ನರ್ಸರಿ ಸ್ಕೂಲಿನ ಹೆಡ್ ಮಿಸ್ಟ್ರೆಸ್ಸು ಇವಳ ಇಂಟರ್ವ್ಯೂ ತೆಗೆದುಕೊಂಡಿದ್ದರು. ಅವರು ಕೇಳಿದ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಹೇಳಿ ಗೆದ್ದಿದ್ದಳು. ಇದೀಗ ತನ್ನ ಭವಿಷ್ಯ ಬಾಳಿನ ಇಂಟರ್ವ್ಯೂ ಆಗಲಿದೆ. ಅದಕ್ಕಾಗಿ ಅವಳು ಅಂಜದೆ ಅಳುಕದೆ ಉತ್ತರಗಳನ್ನು ಸಿದ್ಧ ಮಾಡಿಕೊಂಡೇ ಬಂದಿದ್ದಳಾದರೂ ಅದನ್ನು ಮುಖದಲ್ಲಿ ತೋರಗೊಟ್ಟಿರಲಿಲ್ಲ. ಅಷ್ಟರಲ್ಲಿ ರುಕ್ಮಿಣಿಬಾಯಿಯು ನಗು ನಗುತ್ತಾ ಬಂದು ಕುಳಿತರು. ಏನ ಬೃಂದ, ನೀನು ನಮ್ಗೆ ಲಘುನ ಲಡ್ಡು ಹಾಕಿಸುವವಳಿದ್ದಿ. ಅಮ್ಮ ಹೇಳಿದ್ರ ನಿನಗೆ ಇಲ್ಲಿ ಹೋಗು ಅಂತ? ಮುಖದಲ್ಲಿ ಯಾವುದೇ ಭಾವವನ್ನು ತೋರದೆ ಅವಳಂದಳು. ಹೌದ್ರಿ, ನಿನ್ನ ರಾತ್ರಿನೇ ಹೇಳಿದ್ಲು ಅಮ್ಮ. ರುಕ್ಮಿಣಿಬಾಯಿ ನಕ್ಕರು. ಏನಂತ ಹೇಳಿದ್ರವ್ವ? ಯಾವ ವಿನೋದದ ಛಾಯೆಯೋ ಬೃಂದಾಳ ಮುಖದಲ್ಲಿ ಹರಿದಾಡಲಿಲ್ಲ. ಗಂಭೀರದ ಉತ್ತರ ಬಂತು. ಏನಿಲ್ಲ, ನೀವು ಹೇಳಿದ್ರಂತ. ಮತ್ತೇನು ಹೇಳಲಿಲ್ವೇನವ್ವ? ಬೃಂದ ತಲೆಬಾಗಿದಳು. ಅವಳ ಮುಖ ಮ್ಲಾನವಾಗಿತ್ತು.
ಮತ್ತೆಲ್ಲ ನನಗೆ ಮೊದಲೇ ಗೊತ್ತಿತ್ರಿ. ಇಬ್ಬರಿಗೂ ಆಶ್ಚರ್ಯವಾಯಿತು. ಸೀತಾಬಾಯಿ ಅವಳ ತಗ್ಗಿಸಿದ ಮುಖ ಹಿಡಿದೆತ್ತಿ ಮೃದುವಾಗಿ ಕೇಳಿದರು. ಏನು ಗೊತ್ತಿತ್ತವ್ವ ನಿನ್ಗ? ವಾಕ್ಯಗಳು ತಡೆದು ಬಂದವು. ನಿಮ್ಮ ಮಗನ ಸುದ್ದಿ. ಸೀತಾಬಾಯಿ ಚಿಲ್ಲನೆ ಬೆವೆತರು. ಸೆರಗಿನಿಂದ ಹಣೆಯ ಬೆವರೊರೆಸಿಕೊಳ್ಳುತ್ತಾ ಕೇಳಿದರು. ನಿನ್ಗ ಯಾರವ್ವ ಹೇಳಿದ್ರು? ಮೂಗು ಕೆಂಪಾದರೂ ಅಳುಕದೆ ಹೇಳಿದಳು ಬೃಂದ. ನಿಮ್ಮ ಮನೆ ಮದುವೆಲಿ ನನ್ನ ಗೆಳತಿ ಒಬ್ಬಾಕಿ ಹೇಳಿದ್ಲು. ಸೀತಾಬಾಯಿ ರುಕ್ಮಿಣಿಬಾಯಿ ದಿಗ್ಮೂಢರಾಗಿ ಕುಳಿತರು ಒಂದು ಗಳಿಗೆ. ರುಕ್ಮಿಣಿಬಾಯಿ ಅಂದರು, ಹಂಗಾದ್ರ ನಾವು ಯಾತಕ್ಕ ಹೇಳಿ ಕಳಿಸಿದ್ದೀವಂತ ನಿನಗೆ ಗೊತ್ತದ? ಹೌದು ಎಂಬಂತೆ ತಲೆಯಾಡಿಸಿದಳು ಬೃಂದ. ಹಾಗೆ ಅವಳ ಮುಖಭಾಗಿ ಕಣ್ಣಿನಿಂದ ನೀರು ತೊಟ್ಟಿಕ್ಕತೊಡಗಿದವು. ಸೀತಾಬಾಯಿಯವರಾದರೂ ನೊಂದು ಬೆಂದು ಒಡಲು. ಅವರು ಗದ್ಗದಿತರಾಗಿ ಅವಳ ತಲೆ ಸವರುತ್ತಾ ಅಂದರು, ಅಳಬಾರ್ದವ್ವ ಕೂಸು, ನಿನ್ನನ್ನು ಕೇಳಲಿಕ್ಕ ಮಾತ್ರ ನಾನು ಕರೆಸೀನಿ, ಜುಲುಮಿ ಮಾಡೋದಕ್ಕಲ್ಲ. ನಿನ್ನಂಥ ಮಲ್ಲಿಗೆ ಹೂವಿನಂಥ ಹೆಣ್ಣು ಮಗಳಿಗೆ ಮೋಸ ಮಾಡಲಿಕ್ಕಾದದೇನವ್ವ? ನಿನಗೆ ಎಲ್ಲ ಗೊತ್ತದೆ ಅಂತಿ. ಏನು ಹೇಳ್ತಿ ಹೇಳು, ಅಳ್ಬೇಡ. ಬೃಂದಾ ಕೆನ್ನೆ ಒರೆಸಿಕೊಂಡು ಮೃದುವಾಗಿ ನಕ್ಕಳು. ಅದಕ್ಕಲ್ಲರಿ ನಾನತ್ತದ್ದು. ಸೀತಾಬಾಯಿಯವರಿಗೆ ಆಶ್ಚರ್ಯವಾಯಿತು. ಹಂಗಾದ್ರ ಯಾಕವ್ವ ಅಳ್ತಿ? ನಿನ್ನ ಕಷ್ಟ ಏನದ ಹೇಳು, ನಾಚಿಕೆ ಮಾಡ್ಕೋಬೇಡ, ಸಂಕೋಚದಿಂದ ಹೇಳಿದಳು ಬೃಂದ. ನನ್ನಪ್ಪ ಬಹಳ ಸೋತು ಹೋಗ್ಯಾರ. ಅಮ್ಮಗೂ ಕೈಲಿ ಸಾಗುವುದಿಲ್ಲ. ತಮ್ಮ ತೀರ ಚಿಕ್ಕವ. ಮನೆ ತುಂಬ ಹೆಣ್ಮಕ್ಳವ. ನಾನು ಮದುವೆ ಆಗಿ ಹೋದ್ರ ಅಪ್ಪ ಒಬ್ಬರೇ. ಈ ಪಾಟಿ ಮಂದಿನ ಸುಧಾರಿಸೋದಾದ್ರೂ ಹ್ಯಾಂಗ? ಮದ್ವಿನಾರು ಹ್ಯಾಂಗೆ ಮಾಡ್ತಾರೋ ನನಗೆ ತಿಳಿದು. ಸೀತಾಬಾಯಿಯವರು ತಮ್ಮೆಲ್ಲ ಸಂಕಟವನ್ನು ಮರೆತು ಜೋರಾಗಿ ಪಕಪಕನೆ ನಕ್ಕರು. ಬೃಂದ ತಲೆ ಎತ್ತಿ ನೋಡಿದಳು. ಅವರು ಇನ್ನೂ ನಕ್ಕರು. ಅಯ್ಯೋ ಹುಚ್ಚು ಹುಡುಗಿ, ನೀನು ಯಾಕೆ ಅದನ್ನೆಲ್ಲ ತಲೆಗೆ ಹಚ್ಕೊಂಡಿದ್ದಿ? ನೀನು ಹೇಳಿ ಕೇಳಿ ಹೆಣ್ಣುಮಗಳು, ಕಡೆಗೂ ಗಂಡನ ಮನೆಗೆ ಹೋಗೋವಳ. ಇಷ್ಟು ವರ್ಷ ನೀನೇ ಸಾಕಿದ್ಯೇನು ನಿಮ್ಮ ಅಪ್ಪ ಅಮ್ಮನ? ಬೃಂದ ಸ್ಪಷ್ಟವಾಗಿ ಹೇಳಿದಳು. ನಾನು ಹಂಗನ್ಲಿಲ್ರಿ. ಅಪ್ಪ ಮೊದಲಿಗೆ ಚಲೋ ಬದುಕಿ ಮಾಡಿದವರು. ಈಗ ಈ ಮುಪ್ಪಿನಾಗ ಅವರಿಗೆ ಮುಗೀತ ಕಷ್ಟ ಬರ್ತದ. ನನ್ನ ತಮ್ಮ ಸಂಪಾದನೆ ಮಾಡೋ ಕಾಲ ಅಂದ್ರೆ ಇನ್ನೂ 15 ವರ್ಷದ ಮಾತು. ಈಗ ಇಷ್ಟು ಮಂದಿ ಮಕ್ಕಳಿಗೆ ವಿದ್ಯೆ ಹ್ಯಾಂಗೆ ಕಲಿಸ್ಯಾರು, ಮದುವೆ ಹ್ಯಾಂಗೆ ಮಾಡ್ಯಾರು, ಮನೆ ಹ್ಯಾಂಗೆ ನಡೆಸ್ಯಾರು. ಅವ್ರ ಕೈಲಿ ಈಗ ಏನೂ ಕೂಡುವುದಿಲ್ಲ. ಮನೆ ಮಕ್ಕಳು ಉಪವಾಸ ಬೀಳ್ತಾವಂತ ಅಡುಗೆ ಪಡ್ಗೆಗೆ ಹೋಗ್ತಾರ. ನೀನು ಒಂದು ಸಾಲಿ ಕೆಲಸಕ್ಕೆ ಹೋಗ್ತೀಯಂತಲ್ಲವ? ಬೃಂದ ಚಾಪೆಯ ಬಣ್ಣದ ಗರಿಗಳ ಮೇಲೆ ಕೈಯಾಡಿಸುತ್ತಾ ಅಂದಳು. ಅದು ಎಂಥ ಕೆಲಸ ಅನ್ನೋದದೆ, ಕೆಲಸದ ಹುಟ್ಟಲ್ಲ. ನಾನು ಓದೋಣಕ್ಕೆ ತಕ್ಕ ಹಂಗದ. ಸಿಂಬಳ ಸುರುಕ ಮಕ್ಕಳನ್ನ ನೋಡ್ಕೊಳ್ಬೋದು. 60 ರೂಪಾಯಿಗೆ ಸಹಿ ಮಾಡಿ 30 ರೂಪಾಯಿ ತಗೊಬೋದು. ಮತ್ತೇನು ಮಾಡೋದದ? ದಿಕ್ಕಿಲ್ದೋರು ದೇವ್ನ ಸುತ್ತುಕೊಂಡು ಹಂಗ. ಬೃಂದ ತನ್ನ ವ್ಯತೆಯನ್ನು ಹೇಳಿಕೊಂಡಳಾದರೂ ಸೀತಾಬಾಯಿಯವರಿಗೆ ಮನ ಅಳುಕಿತು. ಬಡವರ ಹುಡುಗಿ ಎಂದಲ್ಲವೇ ತಾವು ಇಷ್ಟು ಮುಂದುವರೆದು ಬಂದಿರುವುದು. ಹೆಚ್ಚು ದುಡ್ಡು ಖರ್ಚು ಮಾಡಿ ಮದುವೆ ಮಾಡಲು ಅವಳ ತಂದೆಗೆ ಸಾಧ್ಯವಿಲ್ಲ. ಅದರಿಂದ ತಮ್ಮ ಮಗನಿಗೆ ಕೊಟ್ಟರೂ ಕೊಡಬಹುದು. ಎಲ್ಲ ಬಗೆಯಲ್ಲಿ ಅನುಕೂಲವಿರುವವರು ಯಾರು ತಾನೇ ಕಂಡು ವಸಂತನಿಗೆ ಹೆಣ್ಣು ಕೊಟ್ಟಾರೋ? ದಿಕ್ಕಿಲ್ಲದವರು ದೆವ್ವ ಸುತ್ತಿಕೊಂಡ ಹಂಗ ಎಂಬ ಮಾತು ಅವರಿಗೆ ಅಳುಕಿತು. ಆದರೆ ತಮ್ಮ ಏಕೈಕ ಪುತ್ರ, ಮನಮೋಹಕ ರೂಪಿನ ಏರು ಯೌವನದ ಹುಡುಗ, ಸುಖದ ಸುಪ್ಪತ್ತಿಗೆಯಲ್ಲಿದ್ದು ಏಕಾಕಿ ಬದುಕನ್ನು ಒಣಗುತ್ತಾ ಕಳೆಯಬೇಕೆ? ಅವನ ವಿದ್ಯಾಭ್ಯಾಸ ಕಾಲದಲ್ಲಿ ಲಾಂಗ್ ಜಂಪ್, ಹೈ ಜಂಪ್ಗಳಲ್ಲಿ ಸಲಸಲಕ್ಕೂ ಗೆದ್ದು ಸಾಲು ಸಾಲು ಪ್ರೈಜುಗಳನ್ನು ತೆಗೆದುಕೊಂಡವ. ಕ್ರಿಕೆಟ್ ಆಟದಲ್ಲಿ ಮೊದಲಿಗೆ ನೆನೆಸಿಕೊಂಡವ. ಗಜಗಮನದ ಧೀರ ನಡಿಗೆಯಲ್ಲಿ ನೋಡಿದವರ ಕಣ್ಣು ತುಂಬುತ್ತಿದ್ದ ಹುಡುಗ ಈಗ ಒಮ್ಮೊಮ್ಮೆ ತನ್ನ ಆಫೀಸು ರೂಮಿನಲ್ಲಿ ಒಬ್ಬನೇ ಕುಳಿತು ಯೋಚಿಸುವುದುಂಟು. ಅವನು ಏನು ಯೋಚಿಸುತ್ತಿದ್ದಾನೆಂದು ಯಾರಿಗೂ ತಿಳಿಯದು. ಆದರೆ ಈ ಹೆತ್ತ ಕರುಳಿನ ಅರ್ಥ ಒಂದೇ. ಪ್ರಾಯದ ಮಗ ಏಕಾಂಗಿಯಾಗಿ ಜೀವನ ತಳ್ಳಬೇಕೆ? ಈ ಪ್ರಾಯದಲ್ಲಿ ತಮ್ಮ ಯಜಮಾನರು ಹೇಗಿದ್ದರು? ಎಲ್ಲಕ್ಕಿಂತ ಹೆಚ್ಚಾದ ಕೊರಗು ಇನ್ನೊಂದು. ಯಜಮಾನರು ಮಗ ಇದುವರೆಗೆ ಗಳಿಸಿ ಹಾಕಿದ ಅಖಂಡ ಐಶ್ವರ್ಯವನ್ನು ಅನುಭವಿಸುವ ಮತ್ತು ತಮ್ಮ ಪವಿತ್ರ ವಂಶವನ್ನು ಬೆಳೆಸುವ ಒಂದು ಕುಡಿ ಬೇಡವೇ ಮನೆತನಕ್ಕೆ? 3 ಜನ ಹೆಣ್ಣು ಮಕ್ಕಳಿಗೂ ಮನೆ ತುಂಬ ಮಕ್ಕಳಿದ್ದಾರೆ. ಅವುಗಳಲ್ಲಿ 1-2 ಮಕ್ಕಳನ್ನು ತಮ್ಮ ಹತ್ತಿರ ಇಟ್ಟುಕೊಂಡಿದ್ದಾರೆ ಸೀತಾಬಾಯಿಯವರು. ಆದರೆ ಅವು ಈ ಮನೆಯಲ್ಲಿ ಉಳಿಯುವರಲ್ಲ. ಅವರು ದೊಡ್ಡವರಾದ ಮೇಲೆ ಅವರ ತಂದೆ ತಾಯಿ ಇಲ್ಲಿ ಯಾಕೆ ಬಿಟ್ಟಾರೋ ಅವರನ್ನು? ಯಾವುದು ಬಗೆಹರಿಯದ್ದರಿಂದ ಅವರು ಹೇಗಾದರೂ ಮಗನಿಗೊಂದು ಮದುವೆ ಮಾಡಬೇಕೆಂದು ಸಂಕಲ್ಪ ಮಾಡಿದರು. ಆದರೆ ವಸಂತ ಮಾತ್ರ ಯೋಚನೆ ಬಿಟ್ಟಿದ್ದ. ತಂದೆ ತಾಯಿಗಳ ವ್ಯತೆ ಅವನಿಗೆ ಅರ್ಥವಾಗಿತ್ತಾದರೂ ತನ್ನ ಸುಖಕ್ಕಾಗಿ ಒಂದು ಹೆಣ್ಣು ಜೀವವನ್ನು ಬಲಿ ಕೊಡುವುದು ಅವನಿಗೆ ಸುತರಾಂ ಇಷ್ಟವಿರಲಿಲ್ಲ.
ಅಲ್ಲದೆ ತನ್ನನ್ನು ಒಲಿದು ಮದುವೆಯಾಗುವಂತಹ ಹೆಣ್ಣು ತಾನೇ ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ ಎಂಬ ಒಂದು ನಿಶ್ಚಿಂತೆಯೂ ಇತ್ತು. ಹೇಳಿ ಕೇಳಿ ಧೀರ ಯುವಕನವನು. ಆ ಧೀರನ ಮೇಲೆ ವಿಧಿಯ ಪ್ರಹಾರ ಬಿದ್ದಿತ್ತು. ಪ್ರಕೃತಿ ಕೊಟ್ಟ ಶಿಕ್ಷೆಗೆ ಅವನು ತಲೆಬಾಗಿ ಕುಳಿತಿದ್ದ.